ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಮನೇಲಿ ಬೇರೆ ಯಾರೂ ಇಲ್ಲ, ಹಾಗಾಗಿ ಸ್ವಲ್ಪ ನಾನೇ ಕೆಲಸ ಎಲ್ಲ ಮಾಡಬೇಕಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಅಂದರೆ ಬೇಗ ಅಲ್ಲ, ಒಂದು 6:45 ಅಂತ ಹೇಳ್ಬೋದು. ಹಾಗೆದ್ದು ಬಾಗಿಲೆಲ್ಲ ನೀರು ಹಾಕಿ ಹಾಗೆ ಬೆಡ್ಶೀಟೆಲ್ಲ ಮರ್ಚ್ಕೊಳ್ತಿದ್ದೀನಿ. ನಮ್ಮ ಅತ್ತೆ ಇದ್ದಿದ್ರೆ ಅವರೇ ಮನೆಯಿಂದ ಎಲ್ಲ ಕಸ ಹೊಡಿತಾಯಿದ್ರು. ಅವರೆಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನೇ ಹೊಡಿಬೇಕಾಯಿತು. ಹಾಗೆ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಬೇಗ ಅಂತ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಗ್ಯಾಸ್ ಎಲ್ಲ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಹಾಗೆ ಅಜ್ಜಿ ಒಬ್ಬರು ಇದ್ದರು ಇಲ್ಲೇ ಮನೇಲಿ, ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವರಮ್ಮ, ಅವ್ರಿಗೆ ಹಂಗೆ ಕಾಫಿ ಮಾಡಿಕೊಟ್ಟು ಕಸ ಎಲ್ಲ ಹೊಡ್ಕೊಳ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಏನಾದರೂ ಮಾಡಬೇಕಲ್ವಾ ಅಂದ್ಬಿಟ್ಟು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ರೈಸ್, ಹಾಗೆ ಹೆಸರು ಬೇಳೆ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೊಂಗಲ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಿಗೆ ಅಕ್ಕಿ ಬೇಳೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಲಿಲ್ಲ ಹಂಗೆ ಹಾಕಿದ್ರೆ ಏನಾಗಲ್ಲ, ಬಟ್ ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಮಾಡಬೇಕಷ್ಟೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು. ಇದು ಚೆನ್ನಾಗೂ ಇರುತ್ತೆ. ಈಗ ಅಕ್ಕಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ನೀರು ಹಾಕ್ತಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ, ಮತ್ತು ಜಾಸ್ತಿ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಹೊಡ್ಸಿದ್ರೆ ಬೆಂದಿರುತ್ತೆ. ಅಷ್ಟರಲ್ಲಿ ಅಜ್ಜಿ ಇದ್ದಾರಲ್ವ, ಅವರು ತಿಂಡಿ ಎಲ್ಲ ತಿನ್ನಲ್ಲ. ಸೊ ಅದಕ್ಕೆ ಅವ್ರಿಗೆ ಸಪ್ರೇಟ್ ಅಡುಗೆ ಬೇರೆ ಮಾಡಬೇಕು, ಅವರಿಗೆ ಮುದ್ದೆ ಮಾಡಬೇಕು ಅವರಿಗೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅನ್ನ ಸಾಂಬಾರು ಮುದ್ದೆನೂ ಕೂಡ ಮಾಡಬೇಕು, ನಾವು ತಿಂಡಿ ಮಾಡಿದ್ರೂ ಮಾಡ್ತಾ ಇದ್ದೀನಿ. ಈಗ ಪೊಂಗಲ್ಗೆ ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಹಾಗೆ ಬಿಸಿ ಆದಾಗ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಈಗ 4ರಿಂದ 5 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ತಿದ್ದೀನಿ. ಒಂದು 8ರಿಂದ 10 ಹಾಕಿದರೆ ಸಾಕು. ಅದು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇಷ್ಟೇ ಸಾಕು ಒಗ್ಗರಣೆಗೆ. ಈಗ ರೆಡಿಯಾಗಿದೆ. ಈಗ ಪೊಂಗಲ್ದು ಕೂಡ ವಿಸಿಲ್ ಹೋಗಿದೆ. ವಿಸಿಲೆಲ್ಲ ತೆಗೆದ್ಬಿಟ್ಟು ನೋಡಿ ಒಗ್ಗರಣೆ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನಿಸ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬಿಟ್ರೆ ಸಾಕು. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನೋಡಿ ಕುದೀತಾ ಇದೆ. ತಳಕ್ಕೆ ಹಿಡಿದ್ಬಿಡುತ್ತೆ ಜಾಸ್ತಿ ಉರಿಲಿಟ್ಟರೆ, ಅದಕ್ಕೆ ಕಡಿಮೆ ಉರಿಲಿಟ್ಟು ಕ್ಲೀನಾಗಿ ಬೇಯಿಸಬೇಕು. ಹಾಗೆ ನಾನು ಇವತ್ತು ಮಂಗಳವಾರ ಅಲ್ವಾ, ಸ್ವಲ್ಪ ಪೂಜೆ ಮಾಡಬೇಕಲ್ವ ಬೇಗನೆ, ಅದಕ್ಕೆ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಕೂಡ ಹೊರಟಿದ್ರು, ಅವರಿಗೂ ತಿಂಡಿ ಹಾಕ್ಕೊಟ್ಟು ಈಗ ನೆಲ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಒರೆಸಾಯಿತು. ಹಾಗೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಬೇಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ. ಟೈಮ್ ಬೇರೆ 10 ಗಂಟೆ ಆಗೋಗ್ಬಿಟ್ಟಿದೆ. ನಮ್ಮ ಅತ್ತೆ ಇದ್ದಿದ್ರೆ ಅವರೇ ಪೂಜೆ ಮಾಡ್ತಾಯಿದ್ರು, ಅವರಿಲ್ವಲ್ಲ, ಸೊ ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಯಾವಾಗಲೂ ಏನು ಮಾಡಲ್ಲ, ಯಾವಾಗಲಾದರೂ ಒಂದು ಸಲ ಅಷ್ಟೇ ನಾನು ಪೂಜೆ ಮಾಡೋದು. ಹಾಗೆ ಅಜ್ಜಿಗೆ ಮುದ್ದೆನೂ ಮಾಡಿಕೊಟ್ಟೆ, ಅವರು ಊಟನೂ ಮಾಡಿದರು. ಹಾಗೆ ನಾನು ತಿಂಡಿ ತಿಂದ್ಕೊಂಡು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೆಂಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.